ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವಿಕ್ರಮ್ ಎಂಬ ಒಬ್ಬ ಯಶಸ್ವಿ ವ್ಯಾಪಾರಿ ಮೈಸೂರು ನಗರದಲ್ಲಿ ವಾಸಿಸುತ್ತಿದ್ದನು. ಆದರೆ ಅವನಿಗೆ ಸ್ವಲ್ಪ ಅಹಂಕಾರ ಹೆಚ್ಚು. ತನ್ನ ಮನೆಯಲ್ಲಿ ಕೆಲಸ ಮಾಡುವ 22 ವರ್ಷದ ಗಟ್ಟಿಮುಟ್ಟಾದ ಯುವಕ ರವಿಯನ್ನು ಕಂಡರೆ ಅವನಿಗೆ ಅಸಡ್ಡೆಯಾಗಿತ್ತು. ಏನೋ ಮೂರ್ಖ, ನಿನಗೆ ತಲೆ ಇದೆಯಾ ಇಲ್ಲವಾ ಎಂದು ಬೈಯುವುದು ಅವನ ದಿನಚರಿಯಾಗಿತ್ತು. ಆದರೆ ಮನೆಯ ನಿಜವಾದ ಕತೆ ನಡೆಯುವುದೇ ವಿಕ್ರಮ್ ಆಫೀಸಿಗೆ ಹೋದ ಮೇಲೆ. ವಿಕ್ರಮ್ನ ಹೆಂಡತಿ ಕಾವ್ಯಳಿಗೆ 35 ವರ್ಷ ವಯಸ್ಸು. ಅವಳು ಈ ಮನೆಯ ಮಹಾರಾಣಿ ಎನ್ನಬಹುದು, ಅಷ್ಟು ಸುಂದರಿ. ಅವಳು ಅಷ್ಟೇ ನಾಜೂಕು ಕೂಡ ಆಗಿದ್ದಳು. ಅಡುಗೆ ಮನೆಯಲ್ಲಿ ಉಪ್ಪು ಎಲ್ಲಿರುತ್ತೆ ಎಂದು ಕೇಳುವಷ್ಟು ಸಾಫ್ಟ್ ಅವಳು. ಮನೆಯ ಸಂಪೂರ್ಣ ಜವಾಬ್ದಾರಿ ಕೆಲಸದವನಾಗಿದ್ದ ರವಿಯದ್ದು. ಒಂದು ದಿನ ಕಾವ್ಯ ಸೋಫಾ ಮೇಲೆ ಕುಳಿತು, ರವಿ, ಈ ಕಾಫಿಯಲ್ಲಿ ಸಕ್ಕರೆ ಒಂದು ಚೂರು ಜಾಸ್ತಿ ಆಯ್ತು ಅನ್ನಿಸುತ್ತೆ ಎಂದಳು. ಅದಕ್ಕೆ ರವಿ, ಅಯ್ಯೋ ಮೇಡಮ್, ಸಕ್ಕರೆ ಜಾಸ್ತಿ ಇರೋದಲ್ಲ, ನಿಮ್ಮ ಕೈಬೆರಳು ತಗುಲಿ, ಅದು ಇನ್ನೂ ಸ್ವೀಟ್ ಆಗಿದೆ ಅಷ್ಟೇಯೇ ಎಂದನು. ಕಾವ್ಯ ಕೋಪ ಬಂದಂತೆ ನಟಿಸುತ್ತಾ, ಹೇ ರವಿ, ಇತ್ತೀಚೆಗೆ ನಿನ್ನ ಮಾತು ಜಾಸ್ತಿ ಆಗ್ತಿದೆ. ಹೋಗು, ಆ ಗಿಡಗಳಿಗೆ ನೀರು ಹಾಕು ಎಂದಳು. ರವಿ ನಗುತ್ತಾ, ಗಿಡಗಳಿಗೆ ಯಾಕೆ ಮೇಡಮ್? ನೀವು ಹಾಗೆ ಒಂದು ಸಲ ಗಾರ್ಡನ್ ಕಡೆ ನೋಡಿಬಿಡಿ, ನಿಮ್ಮ ನಗು ನೋಡಿ ಅವು ತಾವಾಗಿಯೇ ಅರಳಿಬಿಡುತ್ತವೆ ಎಂದನು. ರವಿಯ ಮಾತುಗಳನ್ನು ಕೇಳಿದ ಕಾವ್ಯ ಮನಸ್ಸಿನಲ್ಲೇ ನಗುತ್ತಿದ್ದಳು. ರವಿಯ ಈ ಎಲ್ಲಾ ತರಲೆಗಳು ಅವಳ ಒಂಟಿತನವನ್ನು ದೂರ ಮಾಡುತ್ತಿದ್ದವು. ಒಂದು ದಿನ ಮಧ್ಯಾಹ್ನ ವಿಕ್ರಮ್ ಆಫೀಸಿಗೆ ಹೋದ ಮೇಲೆ ದಿಢೀರ್ ಎಂದು ಮಳೆ ಶುರುವಾಯಿತು. ಮಣ್ಣಿನ ವಾಸನೆಗೆ ಕಾವ್ಯಳ ಮನಸ್ಸು ಕುಣಿಯಿತು. ಅವಳು ಮಳೆಯಲ್ಲಿ ನೆನೆಯಲು ಅಂಗಳಕ್ಕೆ ಓಡಿ ಬಂದಳು. ಬಿಳಿ ಬಣ್ಣದ ಸುಂದರ ಸೀರೆಯಲ್ಲಿ ಅವಳು ಹರಿಯುವ ಜಲಪಾತದಂತೆ ಕಾಣುತ್ತಿದ್ದಳು. ಮಳೆಯಲ್ಲಿ ಗಿರಕಿ ಹೊಡೆಯುತ್ತಾ ಅವಳು ಕುಣಿಯುತ್ತಿದ್ದಾಗ ಅಂಗಳದ ಕಲ್ಲುಗಳ ಮೇಲೆ ಪಾಚಿ ಇರುವುದು ಅವಳ ಗಮನಕ್ಕೆ ಬರಲಿಲ್ಲ. ಅವಳ ಕಾಲು ಜಾರಿತು. ಅಮ್ಮಾಯೆ ಎಂದು ಕಿರುಚುತ್ತ ಅವಳು ಬೀಳುವಷ್ಟರಲ್ಲಿ ರವಿ ಮಿಂಚಿನ ವೇಗದಲ್ಲಿ ಬಂದು ಅವಳನ್ನು ಕೆಳಗೆ ಬೀಳದಂತೆ ಗಟ್ಟಿಯಾಗಿ ಹಿಡಿದುಕೊಂಡನು. ಕಾವ್ಯ ಕಣ್ಣು ಮುಚ್ಚಿಕೊಂಡಿದ್ದಳು. ಅವಳು ಕೆಳಗೆ ಬೀಳಲಿಲ್ಲ, ಬದಲಿಗೆ ರವಿಯ ಬಲಿಷ್ಠವಾದ ತೋಳುಗಳ ನಡುವೆ ಇದ್ದಳು. ರವಿ, ಮೇಡಮ್, ಅಷ್ಟೊಂದು ನಾಜೂಕಾಗಿರೋ ನೀವು ಇಷ್ಟು ವೇಗವಾಗಿ ಭೂಮಿಗೆ ಬಿದ್ದರೆ ಭೂಮಿ ತಾಯಿಗೆ ನೋವಾಗಲ್ವಾ ಎಂದನು. ಆಗ ಕಾವ್ಯ ನಿಧಾನವಾಗಿ ತನ್ನ ಕಣ್ಣು ಬಿಟ್ಟಳು. ಮಳೆಯ ಹನಿಗಳು ಅವಳ ಮುಖದ ಮೇಲೆ ಜಾರುತ್ತಿದ್ದವು. ರವಿಯ ಕಣ್ಣುಗಳಲ್ಲಿ ಕಾಳಜಿ ಮತ್ತು ಒಂದು ವಿಚಿತ್ರವಾದ ಮಿಂಚು ಅಡಗಿತ್ತು. ಅವಳು ಮೊದಲ ಬಾರಿಗೆ ಅವನನ್ನು ಒಬ್ಬ ಕೆಲಸದವನಿಗಿಂತ ಹೆಚ್ಚಾಗಿ ಒಬ್ಬ ಗಂಡಸಾಗಿ ನೋಡಿದಳು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರೂ ಮನೆಯ ಒಳಗಡೆ ಬಂದರು. ಕಾವ್ಯ ಮಳೆಯಲ್ಲಿ ನೆನೆದು ನಡುಗುತ್ತಿದ್ದಳು. ಅವಳು ಸುಳ್ಳು ಕೋಪ ತೋರಿಸುತ್ತಾ, ನೋಡು ರವಿ, ನಿನ್ನಿಂದಲೇ ನಾನು ಜಾರಿ ಬಿದ್ದಿದ್ದು. ಆ ಪಾಚಿಯನ್ನು ಯಾಕೆ ಕ್ಲೀನ್ ಮಾಡಿಲ್ಲ ಎಂದು ಕೇಳಿದಳು. ರವಿ, ನಾನು ಕ್ಲೀನ್ ಮಾಡೋಣ ಅಂದಿದ್ದೆ ಮೇಡಮ್, ಆದ್ರೆ ನೀವು ಹೀಗೆ ಬೀಳ್ತೀರಾ ಅಂತ ಗೊತ್ತಿದ್ರೆ ಆ ಪಾಚಿಯನ್ನು ತೆಗೆಯುತ್ತಲೇ ಇರಲಿಲ್ಲ ಎಂದನು. ಚೀ, ಬಾಯಿ ಮುಚ್ಚು, ಹೋಗಿ ಟವೆಲ್ ತಗೊಂಡು ಬಾಯ್ ಎಂದಳು ಕಾವ್ಯ. ರವಿ ಟವೆಲ್ ತಂದು ಕೊಟ್ಟಾಗ ಅವಳ ತಲೆ ಒರೆಸಲು ಹೋದನು. ಕಾವ್ಯ ಸುಮ್ಮನೆ ನಿಂತಿದ್ದಳು. ಆ ಕ್ಷಣದಲ್ಲಿ ಮನೆಯಲ್ಲಿ ಮೌನವಿದ್ದರೂ ಅವರಿಬ್ಬರ ಹೃದಯದ ಬಡಿತ ಮಾತ್ರ ತುಂಬಾ ಜೋರಾಗಿತ್ತು. ಸಂಜೆ ವಿಕ್ರಮ್ ಮನೆಗೆ ಬಂದಾಗ ಕಾವ್ಯ ತುಂಬಾ ಖುಷಿಯಾಗಿದ್ದಳು. ವಿಕ್ರಮ್ ಎಂದಿನಂತೆ ರವಿಯನ್ನು ಬೈಯಲು ಶುರು ಮಾಡಿದ. ಮೂರ್ಖ, ಈ ಚಹಾ ಯಾಕೆ ಇಷ್ಟು ತಣ್ಣಗಿದೆ ಎಂದ. ಆಗ ಕಾವ್ಯ ಮಧ್ಯೆ ಬಂದು, ಅವನು ಮೂರ್ಖನಲ್ಲರಿ, ಈ ಮನೆಯ ಕಳಸ ಅವನು. ಅವನಿರದಿದ್ದರೆ ನಾನು ಇವತ್ತು ಹಾಸ್ಪಿಟಲ್ನಲ್ಲಿ ಇರಬೇಕಿತ್ತು ಎಂದಳು. ಇನ್ಮುಂದೆ ಅವನನ್ನು ಬೈಯಬೇಡಿ ಎಂದು ಗಟ್ಟಿಯಾಗಿ ಹೇಳಿದಳು. ವಿಕ್ರಮ್ ಗಾಬರಿಯಾದನು. ರವಿ ಮಾತ್ರ ಕಾವ್ಯಳ ಕಡೆ ನೋಡಿ ಹೇಳಬೇಡಿ ಎಂದು ಕಣ್ಣು ಮಿಟುಕಿಸಿದನು. ವಿಕ್ರಮ್ ತನ್ನ ಹೆಂಡತಿಯ ಬದಲಾದ ವರ್ತನೆ ನೋಡಿ ದಂಗಾಗಿ ಹೋದನು. ಆದರೆ ವ್ಯಾಪಾರದ ಯೋಚನೆಯಲ್ಲಿ ಅದನ್ನು ಅಷ್ಟಕ್ಕೆ ಮರೆತುಬಿಟ್ಟನು. ಮಾರನೆಯ ದಿನ ವಿಕ್ರಮ್ ದೊಡ್ಡ ಡೀಲ್ ಕುದುರಿಸಲು 2 ದಿನಗಳ ಕಾಲ ಪ್ರವಾಸಕ್ಕೆ ತೆರಳಿದನು. ಮನೆಯಲ್ಲಿ ಈಗ ಕಾವ್ಯ ಮತ್ತು ರವಿ ಮಾತ್ರ ಉಳಿದರು. ಕಾವ್ಯಳಿಗೆ ಒಂದು ಕಡೆ ಭಯ, ಇನ್ನೊಂದು ಕಡೆ ಒಳಗೊಳಗೆ ಏನೋ ಒಂದು ಹೊಸ ಹುರುಪು ಮೂಡಲು ಶುರುವಾಯಿತು. ಬೆಳಗಿನ ಕಾಫಿ ಸಮಯವಾಗಿತ್ತು. ಕಾವ್ಯ ಬಾಲ್ಕನಿಯಲ್ಲಿ ಕುಳಿತು ಪೇಪರ್ ಓದುತ್ತಿದ್ದಳು. ರವಿ ಬಿಸಿಯಾದ ಕಾಫಿ ತಂದುಕೊಟ್ಟನು. ಇಂದು ಅವನು ಬಿಳಿ ಶರ್ಟ್ ಹಾಕಿಕೊಂಡು ತುಂಬಾ ಸ್ಮಾರ್ಟ್ ಆಗಿ ಕಾಣುತ್ತಿದ್ದನು. ಏನು ರವಿ, ಇವತ್ತು ತುಂಬಾ ತಯಾರಿ ಮಾಡಿಕೊಂಡಿದ್ದೀಯಾ? ಎಲ್ಲಿಗಾದರೂ ಹೊರಟಿದ್ದೀಯಾ ಎಂದು ಕಾವ್ಯ ಕೇಳಿದಳು. ರವಿ ನಗುತ್ತಾ, ಇಲ್ಲ ಮೇಡಮ್, ಯಜಮಾನರು ಮನೆಯಲ್ಲಿ ಇಲ್ಲವಲ್ಲ. ಅದಕ್ಕೆ ಯಜಮಾನಿಯಾಗಿರುವ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಲ್ಲ. ಕೆಲಸದವನು ನೀಟಾಗಿದ್ದರೆ ತಾನೇ ಮನೆಯ ಲಕ್ಷ್ಮಿಗೆ ಖುಷಿಯೇ ಎಂದನು. ಕಾವ್ಯ, ಹೌದಾ? ಸರಿ, ಇವತ್ತು ಅಡುಗೆ ನಾನೇ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ಎಂದಳು. ರವಿ ಜೋರಾಗಿ ನಗುತ್ತಾ, ಮನೆ ಯಜಮಾನಿಗೆ ಸರಿಯಾಗಿ ಕಾಫಿ ಮಾಡಲು ಬರುವುದಿಲ್ಲ, ಇನ್ನು ಅಡುಗೆ ಮಾಡುತ್ತಾರಾ? ಮೇಡಮ್, ಅಡುಗೆ ಅಂದರೆ ಏನು ಅಂತ ನಿನ್ನೆ ತಾನೇ ಕೇಳಿದ್ರಿ.
ನೀವು ಅಡುಗೆ ಮನೆಗೆ ಹೋದರೆ ಅದು ನಿಮ್ಮನ್ನು ನೋಡಿ ಭಯಗೊಂಡು ಹಿಂದೆ ಸರಿಯುತ್ತೆ ಎಂದು ಗೇಲಿ ಮಾಡಿದನು. ಕಾವ್ಯ ಸಿಟ್ಟಿನಿಂದ ಒಂದು ತಲೆದಿಂಬು ಎಸೆಯುತ್ತಾ, ರವಿ ಸುಮ್ಮನಿರು, ನನಗೂ ಅಡುಗೆ ಬರುತ್ತೆ ಅಂತ ಇವತ್ತು ತೋರಿಸ್ತೀನಿ ಎಂದು ಹಠ ಹಿಡಿದು ಅಡುಗೆ ಮನೆಗೆ ಹೋದಳು. ರವಿ ದೂರದಲ್ಲಿ ನಿಂತು ಅವಳ ತಮಾಷೆಯನ್ನು ನೋಡುತ್ತಿದ್ದನು. ಅವಳು ಈರುಳ್ಳಿ ಹೆಚ್ಚಲು ಹೋದಾಗ ಕಣ್ಣಲ್ಲಿ ನೀರು ಬರಲು ಶುರುವಾಯಿತು. ಕೈಯಲ್ಲಿದ್ದ ಮೆಣಸಿನಕಾಯಿ ಖಾರ ಕಣ್ಣಿಗೆ ತಗುಲಿ ಕಾವ್ಯ, ಅಯ್ಯೋ ರವಿ, ಕಣ್ಣು ಉರಿತಿದೆ, ಬಾ ಇಲ್ಲಿ ಎಂದು ಕಿರುಚಿದಳು. ರವಿ ಓಡಿ ಬಂದು ಅವಳ ಮುಖ ಹಿಡಿದುಕೊಂಡು, ನಾನು ಹೇಳಲಿಲ್ವಾ ಮೇಡಮ್, ಇವೆಲ್ಲ ನಿಮಗೆ ಆಗಿ ಬರೋ ಕೆಲಸ ಅಲ್ಲ ಎನ್ನುತ್ತಾ ತಣ್ಣೀರನ್ನು ಚಿಮುಕಿಸಿ ಕರವಸ್ತ್ರದಿಂದ ಮೆಲ್ಲಗೆ ಒರೆಸಿದನು. ಅವರಿಬ್ಬರ ಮುಖಗಳು ತುಂಬಾ ಹತ್ತಿರವಾಗಿದ್ದವು. ಕಾವ್ಯಳಿಗೆ ಅವನ ಉಸಿರಾಟದ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ರವಿ ಮೃದುವಾಗಿ, ಮೇಡಮ್, ನಿಮ್ಮ ಕಣ್ಣುಗಳು ಅಳೋದಕ್ಕೆ ಅಲ್ಲ, ಎಲ್ಲರನ್ನೂ ಆಳೋದಕ್ಕೆ ಇರೋದು ಎಂದನು. ಕಾವ್ಯ ಮೌನವಾದಳು. ಅವಳ ಮನಸ್ಸು ಕರಗುತ್ತಿತ್ತು. ನೀನು ಯಾಕೆ ಇಷ್ಟೊಂದು ಮಾತಾಡ್ತೀಯ ಎಂದು ಕೇಳಿದಳು. ಅದಕ್ಕೆ ರವಿ ಮಾತನಾಡದೆ ಇದ್ದರೆ ನೀವು ನನ್ನನ್ನು ಬರೀ ಕೆಲಸದವನು ಅಂತಲೇ ಅಂದುಕೊಳ್ಳುತ್ತೀರಿ ಅಲ್ವಾ ಎಂದನು. ರಾತ್ರಿ ಚಂದಿರನ ಬೆಳಕು ಅಂಗಳದಲ್ಲಿ ಹರಡಿತ್ತು. ಕಾವ್ಯ ಉಯ್ಯಾಲೆಯಲ್ಲಿ ಕುಳಿತಿದ್ದಳು. ರವಿ ಅಲ್ಲಿಗೆ ಬಂದು, ಯಜಮಾನರು ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಲ್ವಾ ಎಂದು ಕೇಳಿದನು. ಕಾವ್ಯ ನಿಟ್ಟುಸಿರು ಬಿಟ್ಟು, ದುಡ್ಡು ಕೊಡ್ತಾರೆ ರವಿ, ಆದರೆ ಸಮಯ ಕೊಡಲ್ಲ, ಅವರಿಗೆ ಬಿಸಿನೆಸ್ ಮಾತ್ರ ಮುಖ್ಯ, ನಾನು ಈ ಮನೆಯ ಒಂದು ಅಲಂಕಾರಿಕ ಗೊಂಬೆ ಅಷ್ಟೇ ಎಂದಳು. ರವಿ, ವಜ್ರದ ಬೆಲೆ ಅದನ್ನು ಮಾರುವ ವ್ಯಾಪಾರಿಗೆ ಗೊತ್ತಾಗಲ್ಲ, ಧರಿಸುವ ಅಂದಗಾತಿಗೆ ಮಾತ್ರ ಗೊತ್ತು. ನೀವು ಗೊಂಬೆಯಲ್ಲ, ಈ ಮನೆಯ ಜೀವ ಎಂದನು. ಕಾವ್ಯ ಎದ್ದು ನಿಂತು ಅವನ ಹತ್ತಿರ ಬಂದು, ರವಿ, ನೀನು ಬರೀ ಕೆಲಸದವನಾಗಿ ಉಳಿಯಬಾರದು ಅನ್ನಿಸುತ್ತಿದೆ ಎಂದಳು. ರವಿ ಅವಳ ಕೈಯನ್ನು ಮೆಲ್ಲಗೆ ಹಿಡಿದುಕೊಂಡು, ನಾನು ನಿಮ್ಮ ನೆರಳಾಗಿ ಇರ್ತೀನಿ ಮೇಡಮ್. ನೆರಳು ಕತ್ತಲಲ್ಲಿ ಕಾಣಿಸಲ್ಲ, ಆದರೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ ಎಂದನು. ಅಂದು ರಾತ್ರಿ ಕಾವ್ಯಳಿಗೆ ತನ್ನ ಜೀವನದ ಅತಿ ದೊಡ್ಡ ಸತ್ಯ ಅರ್ಥವಾಯಿತು. ಅವಳಿಗೆ ಬೇಕಾಗಿದ್ದು ಹಣವಲ್ಲ, ತನ್ನನ್ನು ಪ್ರೀತಿಸುವ ಮನಸ್ಸು. ಮಾರನೆಯ ದಿನ ಬೆಳಿಗ್ಗೆ ಎದ್ದಾಗ ಅವಳಿಗೆ ತನ್ನ ಮನೆಯೇ ಹೊಸದಾಗಿ ಕಂಡಿತು. ಅಡುಗೆ ಮನೆಯಿಂದ ಗಮಗಮಿಸುವ ಉಪ್ಪಿಟ್ಟಿನ ವಾಸನೆ ಬರುತ್ತಿತ್ತು. ರವಿಯ ಹಿಂದೆ ಹೋಗಿ ನಿಂತ ಕಾವ್ಯ, ಏನು ರವಿ, ಇವತ್ತು ಸ್ಪೆಷಲ್ ಎಂದು ಕೇಳಿದಳು. ರವಿ ನಗುತ್ತಾ, ಇವತ್ತು ನಿಮ್ಮ ಮುಖದಲ್ಲಿರೋ ಕಾಂತಿ ನೋಡಿ ಇಡೀ ಮನೆಯೇ ಸ್ಪೆಷಲ್ ಅನಿಸುತ್ತಿದೆ. ಇವತ್ತು ನಾನೇ ನಿಮ್ಮ ನೆಚ್ಚಿನ ಗೋಡಂಬಿ ಉಪ್ಪಿಟ್ಟು ಮಾಡಿದ್ದೀನಿ ಎಂದು ಒಂದು ತುತ್ತು ನೀಡಲು ಹೋದನು. ಈ ಮಧುರ ಕ್ಷಣದಲ್ಲಿಯೇ ಹೊರಗಡೆ ಕಾರ್ ಹಾರ್ನ್ ಸದ್ದು ಕೇಳಿಸಿತು. ವಿಕ್ರಮ್ ಡೀಲ್ ಮುಗಿಸಿ ಬೇಗ ಬಂದಿದ್ದನು. ಕಾವ್ಯ ತಕ್ಷಣ ದೂರ ಸರಿದಳು. ವಿಕ್ರಮ್ ಒಳಗೆ ಬಂದವನೇ ಸೋಫಾ ಮೇಲೆ ಬಿದ್ದು, ರವಿ, ಎಲ್ಲಿ ಸತ್ತಿದ್ದೀಯಾ? ಕಾಲು ನೋಯುತ್ತಿದೆ, ಬಂದು ಒತ್ತೋ ಎಂದು ಅಹಂಕಾರದಿಂದ ಕೂಗಿದನು. ರವಿಯು ವಿಧೇಯನಾಗಿ ಕಾಲು ಒತ್ತಲು ಕುಳಿತನು. ಇದನ್ನು ನೋಡಿ ಕಾವ್ಯಳಿಗೆ ಒಳಗೊಳಗೆ ಉರಿಯುತ್ತಿತ್ತು. ವಿಕ್ರಮ್, ಕಾವ್ಯ, ಈ ರವಿಗೆ ಬುದ್ಧಿಯೇ ಇಲ್ಲ, ಕಾಲು ಒತ್ತೋಕು ಬರಲ್ಲ, ಈ ಮೂರ್ಖನಿಗೆ ಎಂದನು. ಆಗ ಕಾವ್ಯ ಖಾರವಾಗಿ, ಅವನಿಗೆ ಕೈಯಲ್ಲಿ ಶಕ್ತಿ ಇದೆ, ಆದರೆ ಯಾರಿಗೆ ಬುದ್ಧಿ ಇಲ್ಲವೋ ಅವರ ಕಾಲು ಒತ್ತಲು ಅವನಿಗೆ ಮನಸ್ಸಿಲ್ಲ ಅಷ್ಟೇಯೇ ಎಂದಳು. ಅಂದು ರಾತ್ರಿ ಕಿಚನ್ನಲ್ಲಿ ರಹಸ್ಯವಾಗಿ ಭೇಟಿಯಾದಾಗ ರವಿ, ಮೇಡಮ್, ಯಜಮಾನರ ಮುಂದೆ ಯಾಕೆ ಅಷ್ಟು ಸಿಟ್ಟು ಮಾಡಿಕೊಂಡ್ರಿ? ನನಗೆ ಭಯ ಆಗ್ತಿದೆ ಎಂದನು. ಕಾವ್ಯ, ನನಗೆ ನಿನ್ನ ಮೇಲೆ ಯಾರಾದರೂ ಕೂಗಾಡಿದರೆ ಸಹಿಸಿಕೊಳ್ಳಲು ಆಗಲ್ಲ ರವಿಯೇ ಎಂದಳು. ರವಿ ನಗುತ್ತಾ ಅವಳಿಗೆ ಚಾಕೋಲೇಟ್ ತಿನ್ನಿಸಿದನು. ಮಾರನೆಯ ದಿನ ವಿಕ್ರಮ್ ತನ್ನ ಫೈಲ್ ಹುಡುಕುವಾಗ ಕಾವ್ಯಳ ಫೋನ್ನಲ್ಲಿ ಒಂದು ನೋಟಿಫಿಕೇಶನ್ ನೋಡಿದನು. ಅದರಲ್ಲಿ ರವಿ ಮತ್ತು ಕಾವ್ಯ ಅಡುಗೆ ಮನೆಯಲ್ಲಿ ನಗುತ್ತಿರುವ ಫೋಟೋ ಇತ್ತು. ವಿಕ್ರಮ್ ಕೋಪದಿಂದ ರವಿಯ ಶರ್ಟ್ ಹಿಡಿದು, ನನ್ನ ಮನೆಯಲ್ಲೇ ಇದ್ದು ನನ್ನ ಹೆಂಡತಿಯ ಜೊತೆ ಫೋಟೋ ತೆಗೆಸಿಕೊಳ್ಳುತ್ತೀಯಾ? ಹೊರಟು ಹೋಗು ಎಂದು ತಳ್ಳಿದನು. ಕಾವ್ಯ ಅಡ್ಡ ಬಂದು, ಸಾಕು ಮಾಡಿ. ನೀವು ಅವನಿಗೆ ಹಣ ಕೊಟ್ಟಿರಬಹುದು, ಆದರೆ ಅವನು ನಮಗೆ ಗೌರವ ಕೊಟ್ಟಿದ್ದಾನೆ. ನೀವು ನನ್ನನ್ನು ಗೊಂಬೆಯಂತೆ ನೋಡಿದಿರಿ, ಅವನು ಮನುಷ್ಯಳಾಗಿ ನೋಡಿದ್ದಾನೆ. ಅವನು ಹೋಗುವುದಾದರೆ ನಾನು ಕೂಡ ಅವನ ಜೊತೆಯೇ ಹೋಗುತ್ತೇನೆ ಎಂದು ಧೈರ್ಯವಾಗಿ ಹೇಳಿದಳು. ವಿಕ್ರಮ್ ಮೊದಲ ಬಾರಿಗೆ ಸೋಲನ್ನು ಅನುಭವಿಸಿದನು. ಹೆಂಡತಿಯ ಮನಸ್ಸನ್ನು ಗೆಲ್ಲಲು ಹಣವೊಂದೇ ಸಾಲದು ಎಂಬ ಅರಿವು ಅವನಿಗೆ ಆಯಿತು. ಸಂಜೆ ರವಿ ತೋಟದಲ್ಲಿ ಗಿಡಕ್ಕೆ ನೀರು ಹಾಕುತ್ತಿದ್ದಾಗ ಕಾವ್ಯ ಅಲ್ಲಿಗೆ ಬಂದಳು. ರವಿ ಒಂದು ಕೆಂಪು ಗುಲಾಬಿಯನ್ನು ನೀಡಿ, ಇದು ನಿಮ್ಮ ಧೈರ್ಯಕ್ಕಾಗಿ ಎಂದನು. ಅಹಂಕಾರದ ಮನೆಯಲ್ಲಿ ಈಗ ಪ್ರೀತಿಯ ಸಾಮ್ರಾಜ್ಯ ಶುರುವಾಗಿತ್ತು. ರವಿ ಮತ್ತು ಕಾವ್ಯ ಅವರ ಈ ನಾಜೂಕು ಸ್ನೇಹ ಯಾರಿಗೂ ತಿಳಿಯದ ರಹಸ್ಯವಾಗಿ ಆ ಮನೆಯ ಗೋಡೆಗಳ ನಡುವೆ ಸುಂದರವಾದ ಕವಿತೆಯಂತೆ ಉಳಿಯಿತು. ಮುಂದಿನ ಭಾಗವನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.